ಹೆಂಗೆ ಮಾಡ್ತೀವಿ ಹಾಗೆ ಹೇಳ್ತೀವಿ ನಾವು, ಈಗ ಹೇಳೋದಿಲ್ಲ ಅನ್ನೋ ಹಂಗೆ ಮೊಗಮ್ಮಾಗಿದಾರ, ಜೋರು ಮಾತಾಡ್ತಾ ಇಲ್ಲ. ಆದ್ರೆ ನಮ್ಮ ಜಾರಕಿಹೊಳಿ ಕುಟುಂಬದ ಬೆಂಬಲಿಗರು ಜಬರ್ದಸ್ತಾಗಿ ಖುಷಿ ಅದಾರ. ನಾವು ಒಡೆದು ಹೋಗುವುದಿಲ್ಲ ಅಂತ ಪ್ರಶ್ನೆ ಕೇಳಿದಕ್ಕೆ ಒಡೆದು ಹೋಗುವುದಿಲ್ಲ ಅಂತ ತಿಳ್ಕೊಳ್ತಾ ಇದ್ದಾರೆ. ನಾವು ಮಾರ್ಕೊಳ್ಳೋದಿಲ್ಲ ರೀ ಅನ್ನೋ ಹಂಗೆ ಮಾತಾಡ್ತಾ ಇದ್ದಾರೆ. ವಿಶ್ವಾಸ ವೈದ್ಯ ಪ್ರಶ್ನೆ ಕೇಳ್ಬೇಕು ನೀವು. ನೀಲಕಂಠ ಕಪ್ಪಲಗುದ್ದಿ, ಬಸವರಾಜ ಕಪ್ಪಲಗುದ್ದಿ ಅವ್ರ ಮಗ. ಅವರು ಒಂದು ಕಾಲಕ್ಕೆ ಬಸವರಾಜ ಕಪ್ಪಲಗುದ್ದಿ ಅವರು ಜಾರಕಿಹೊಳಿಯನ್ನು ವಿರೋಧಿಸ್ತಾ ಇದ್ದರು. ಕಲ್ಲೋಳಿಯ ಪ್ರಬಲ ಒಬ್ಬ ನಾಯಕರು ಅವರು ಒಬ್ಬರು ಇದ್ದು, ಅವ್ರ ಮಗ ಇವರು ನೀಲಕಂಠ. ಇವತ್ತು ನೀಲಕಂಠ ಅವರಂತೆ ನಾನು ಕಟ್ಟರ್ ಜಾರಕಿಹೊಳಿ ಬೆಂಬಲಿಗೆ ಅಂತ ಹೇಳ್ತಿದ್ದಾರೆ. ಇಲ್ಲ, ಅಡ್ಡಿ ಇಲ್ಲ, ಒಳ್ಳೆಯ ಡೆವಲಪ್ಮೆಂಟ್. ಅಂದ್ರೆ 6 ಜನ ಗಟ್ಟಿಯಾಗಿದ್ದಾರೆ, ಇನ್ನು 3 ಜನ ಅದೇನು ರೀ. 3 ಜನ ನಾವು ಉತ್ತಮ್ ಪಾಟೀಲ್ ನಮ್ಮ ಕಡೆನೇ ಅವರು. ನಾಳೆ ಗೆದ್ದರೆ ಯಾರೂ ಇಲ್ಲ, ನಮ್ಮವರು ಅವ್ರು. ಯಾಕಂದ್ರೆ ಒಂದು ಕಡೆ ಸತೀಶ್ ಅವರು, ಇನ್ನೊಂದು ಕಡೆ ಬಾಲಚಂದ್ರ ಅವರು ಅಲ್ಲಿ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಮ್ಮ ಜೊಲ್ಲೆ ಅವರು, ನಮ್ಮ ಬಾಲಚಂದ್ರ ಹಿಡ್ಕೊಂಡ್ರು ಅಂದರೆ ಜೊಲ್ಲೆ ಅವ್ರು ಗೆದ್ದರು, ಪ್ರಶ್ನೆ ಇಲ್ಲ, ಬಂದು ಬಿಟ್ರು ಅವರು. ಸೋತ್ರ ಸತೀಶ್ ಹಿಡ್ಕೊಂಡು ಬರ್ತಾರೆ ಉತ್ತಮ್ ಪಾಟೀಲ್ರ. ಮುಗೀತು, 7 ಆಯಿತು. ಇನ್ನೆರಡು ಎಷ್ಟು ಹೋದ್ರಿ? ಚಿತ್ತೂರೊಳಗೆ ಯಾರಿಗಿದ್ರು ನಮ್ಮವ್ರು ಅವರು 8 ಆಯಿತು. ಹೀಗೆ ಅವ್ರು ಗೆಸ್ ಮಾಡ್ತಾ ಇದ್ದಾರೆ. ಈ ಗೆಸ್ ಎಷ್ಟು ಮಟ್ಟಿಗೆ ಸತ್ಯ ಆಗ್ತಿದ್ರು ಸುಳ್ಳು ಆಗ್ತದೆ ಗೊತ್ತಿಲ್ಲ. ಯಾಕಂದ್ರೆ ಅದ್ರ ಮಹಿರು ಅದಾರ ಬಿಡ್ರಿ. ಮತ್ತು ಬೇರೆ ಈ ಹಿಂದಿನ ಅನೇಕ ಇಲೆಕ್ಷನ್ಗಳಲ್ಲಿ ನಾವು ನೋಡಿದ್ದೀವಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ಎದುರಾಳಿಯ ಒಂದೇನಿರ್ತದೆ ದೋಷಗಳು ಹುಡುಕೊಂಡು ಅದನ್ನು ಕ್ಯಾಚಪ್ ಮಾಡೋರು ಭಾಳ ಮುಂದಿದ್ದಾರೆ. ಅವ್ರು ಇವತ್ತೆಲ್ಲ ಅವಕಾಶಗಳಿದ್ದಾವೆ. ಒಂದದ್ದು ಅಧಿಕಾರದ